ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಲಾಸ್ಟ್ ವಿಡಿಯೋದಲ್ಲಿ ರೇಷನ್ ಕಾರ್ಡ್ KYCನ ಹೇಗೆ ಆನ್ಲೈನಲ್ಲಿ ಚೆಕ್ ಮಾಡೋದು ಅಂತ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ಗೆ ಮೊಬೈಲ್ ನಂಬರ್ನ ರೇಷನ್ ಕಾರ್ಡಿಗೆ ಹೇಗೆ ಅಪ್ಡೇಟ್ ಮಾಡೋದು ಮತ್ತು ಆಧಾರ್ ಕಾರ್ಡ್ KYCನ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಪ್ಲೇಸ್ಟೋರ್ಗೆ ಹೋಗಿ ಮೇರಾ ರೇಷನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಲಾಗಿನ್ ಆಗೋದಕ್ಕೆ ಬೆನಿಫಿಷರೀಸ್ ಯೂಸರ್ನ ಸೆಲೆಕ್ಟ್ ಮಾಡಿ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ, ದೆನ್ ಇಲ್ಲಿ ಕಾಣ್ತಿರೋ ಕ್ಯಾಪ್ಚನ ಎಂಟರ್ ಮಾಡಿ, ಲಾಗಿನ್ ವಿತ್ OTPನ ಕ್ಲಿಕ್ ಮಾಡಿ. ಇದಾದಮೇಲೆ ನಿಮಗೆ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನ ಎಂಟರ್ ಮಾಡಿ. ವೆರಿಫೈ ಅಂತ ಕೊಡಿ. ಇವಾಗ MPINನ ಕ್ರಿಯೇಟ್ ಮಾಡೋಕ್ಕೆ ಹೇಳ್ತಾ ಇದೆ. ಇವಾಗ ಕ್ರಿಯೇಟ್ ಮಾಡೋಣ ಬನ್ನಿ. ಕ್ರಿಯೇಟ್ ನಾವು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಒಂದು ಪಿನ್ ಹಾಕಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ರೀಕನ್ಫರ್ಮೇಷನ್ಗೆ ಅದೇ ಪಿನ್ ಹಾಕಿಬಿಟ್ಟು ಕ್ರಿಯೇಟ್ MPIN ಕೊಡಿ. ಈಗ ನೆಕ್ಸ್ಟ್ ನಿಮ್ಮದು MPIN ಕ್ರಿಯೇಟ್ ಆಗಿದೆ. ಇಲ್ಲಿ ಓನ್ಲಿ ದಿಸ್ ಟೈಮ್ ಅಂತ ಕೊಡಿ. ಆಮೇಲೆ ನಿಮ್ಮದು ರೇಷನ್ ಕಾರ್ಡ್ ಡೀಟೇಲ್ಸ್ ಓಪನ್ ಆಗಿದೆ. ಇಲ್ಲಿ ನೀವು ನೋಡ್ಕೊಬೋದು ಹೆಡ್ ಆಫ್ ದ ಫ್ಯಾಮಿಲಿ, ನಿಮ್ಮ ರೇಷನ್ ಕಾರ್ಡ್ ನಂಬರ್, ನೀವು ಎಲ್ಲಿ ಅಡ್ರೆಸ್ ನಿಮ್ಮದು ಎಲ್ಲಿದೆ ಎಲ್ಲ ಇಲ್ಲೇ ತೋರಿಸುತ್ತೆ. ಅದಾದಮೇಲೆ ಅಲ್ಲಿ ಪೆಂಡಿಂಗ್ ಫೋನ್ ನಂಬರ್ ಅಂತ 4 ಅಂತ ತೋರಿಸ್ತಿದೆ. ಅಂದರೆ ನಾವು ಫೋನ್ ನಂಬರ್ನ ಅಪ್ಡೇಟ್ ಮಾಡಿಲ್ಲ, ಅಪ್ಡೇಟ್ ಮಾಡಬೇಕು ಅಂತ. ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಎಲ್ಲ ಇದೆ. ಇಲ್ಲಿ ನೀವು ನೋಡ್ಬೋದು ಟೋಟಲ್ KYC ಪೆಂಡಿಂಗ್ 4 ಅಂತ ಇದೆ. ಬಟ್ ಇಲ್ಲಿ ಕೆಳಗಡೆ ಆಧಾರ್ KYC ಕಂಪ್ಲೀಟೆಡ್ ಅಂದರೆ KYC ವೆರಿಫೈಡ್ ಅಂತ ಇದೆ. ಸೊ ಆಧಾರ್ KYC ಆಗಿದೆ, ಬಟ್ ನಾವು ಟೋಟಲ್ KYC ಮಾಡೋದು ಪೆಂಡಿಂಗ್ ಇದೆ. ನಾವು ಫಸ್ಟ್ ಇಲ್ಲಿ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡೋಣ. ನೆಕ್ಸ್ಟು ಆಧಾರ್ KYCನ ಹೇಗೆ ಮಾಡೋದಂತ ಹೇಳ್ತೀನಿ. ನಿಮ್ಮ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ಪೆಂಡಿಂಗ್ ಮೊಬೈಲ್ ಅಪ್ಡೇಟ್ ಅಂತ ಇದೆಯಲ್ವಾ, ಅಲ್ಲಿ ಕ್ಲಿಕ್ ಮಾಡಿ. ಮೆಂಬರ್ಸ್ ಡೀಟೇಲ್ಸ್ ಎಲ್ಲ ಬರುತ್ತೆ. ವ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೊಬೈಲ್ ನಂಬರ್ ಎಂಟರ್ ಮಾಡಿ. ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. OTP ಸೆಂಡ್ ಸಕ್ಸಸ್ಫುಲಿ, ಓಕೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. OTP ಹಾಕಿಬಿಟ್ಟು ವೆರಿಫೈ ಅಂತ ಕೊಡಿ. OTP ವೆರಿಫೈಡ್ ಸಕ್ಸಸ್ಫುಲಿ, ಓಕೆ ಕ್ಲಿಕ್ ಮಾಡಿ. ಈಗ ರಿಕ್ವೆಸ್ಟ್ ಸಬ್ಮಿಟ್ ಆಗಿದೆ. ಹಾಗೆ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದಾರೆ ಅವ್ರದ್ದೆಲ್ಲ ಮೊಬೈಲ್ ನಂಬರ್ ಅಪ್ಡೇಟ್ ಇದೇ ರೀತಿ ಮಾಡಬೇಕು ನೀವು. ನೇಮ್, ಜೆಂಡರ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ಇಲ್ಲ ಅಂತಂದರೆ ನೇಮ್ ಅಪ್ಡೇಟ್ ಕೂಡ ಇದರಲ್ಲೇ ಮಾಡ್ಕೋಬಹುದು. ನೀವು ಎಡಿಟ್ ಆಪ್ಷನ್ಸ್ ಇದೆ ಇಲ್ಲಿ, ನೀವು ಎಡಿಟ್ ಮಾಡಿ ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿ ಬೇಗ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಅದು ರಿಕ್ವೆಸ್ಟ್ ID ಅವರಿಗೂ ನಿಮ್ಗೆ ಬರುತ್ತೆ. ರಿಕ್ವೆಸ್ಟ್ ಸಬ್ಮಿಟ್ ಆಗಿರುತ್ತೆ. ಸ್ವಲ್ಪ ದಿನದಲ್ಲೇ ಅದು ಚೇಂಜಸ್ ಆಗುತ್ತೆ.
ವಿತಿನ್ 1 ಮಿನಿಟಲ್ಲಿ ನಾವು OTP ಸಬ್ಮಿಟ್ ಮಾಡಬೇಕಿಲ್ಲ ಅಂದರೆ ಈ ರೀತಿ ಎರರ್ ಬರುತ್ತೆ ನೋಡಿ. ಸರ್ವರ್ ಪ್ರಾಬ್ಲಮ್ ಇದ್ರೂ ಕೂಡ ಎರರ್ ಬರುತ್ತೆ, ತಗೊಳ್ಳೋದಿಲ್ಲ. OTPನ ಹಾಕಿಬಿಟ್ಟು ಈ ರೀತಿ ನೀವು ಮೊಬೈಲ್ ನಂಬರ್ನ ಲಿಂಕ್ ಮಾಡ್ಬೋದು. ಆಹಾರ ಕರ್ನಾಟಕ ಅಂತ ಟೈಪ್ ಮಾಡಿ ಕ್ಲಿಕ್ ಕೊಡಿ. ಆಮೇಲೆ ಇಲ್ಲಿ ಫಸ್ಟ್ ಕಾಣ್ತಿರೋ ಆಪ್ಷನ್ನ ಕ್ಲಿಕ್ ಮಾಡಿ. ಸರ್ವರ್ ತುಂಬ ಸ್ಲೋ ಇದೆ ಈಗ, ಏಕೆಂದರೆ ಎಲ್ಲರೂ ಟ್ರೈ ಮಾಡ್ತಿರ್ತಾರಲ್ವ ಅಪ್ಡೇಟ್ ಮಾಡೋದಕ್ಕೆ. ಸೊ ಅದಕ್ಕೆ ಇಲ್ಲಿ ಈ ಸ್ಟೇಟಸ್ ಅಂತ ಇದೆಯಲ್ವಾ, ಅದನ್ನು ಕ್ಲಿಕ್ ಮಾಡಿ. ನೀವು ರೇಷನ್ ಕಾರ್ಡ್ ಸ್ಟೇಟಸ್ ಹೆಂಗೆ ಚೆಕ್ ಮಾಡ್ತಿದ್ರಿ ಅದೇ ಥರ ಮಾಡಬೇಕು. ಬಟ್ ಇಲ್ಲಿ ಸರ್ವರ್ ಈಸ್ ಅನ್ಅವೈಲಬಲ್ ಅಂತ ಬರ್ತಿದೆ. ಸೊ ಇದು ವೆಬ್ಸೈಟ್ ಓಪನ್ ಆದಾಗ ನೀವು ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದೆಯಲ್ಲ, ಅದ್ರ ಕೆಳಗಡೆನೇ ಇರುತ್ತೆ UID ಲಿಂಕ್ ಅಂತ. ಆ UID ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಕೇಳುತ್ತೆ. ಆಧಾರ್ ಕಾರ್ಡ್ಗೆ OTP ಸೆಂಡ್ ಆಗುತ್ತೆ. OTP ಸೆಂಡ್ ಆದಮೇಲೆ ನಿಮಗೆ ರೇಷನ್ ಕಾರ್ಡ್ ನಂಬರ್ ಹಾಕ್ಲಿಕ್ಕೆ ಹೇಳುತ್ತೆ. ಆ ನಂಬರ್ ಹಾಕಿದ್ರೆ ನಿಮ್ಮ ಆಧಾರ್ ಕಾರ್ಡ್ದು ರೇಷನ್ ಕಾರ್ಡ್ಗೆ ಲಿಂಕ್ ಆಗುತ್ತೆ. ಆಧಾರ್ ಕಾರ್ಡ್ ನಂಬರ್ ರೇಷನ್ ಕಾರ್ಡ್ಗೆ ಲಿಂಕ್ ಆಗುತ್ತೆ. ಇದು ಬಂದ್ಬಿಟ್ಟು ಮೊಬೈಲ್ ನಂಬರ್ ಲಿಂಕ್ ಮಾಡೋದು ಮತ್ತು ಆಧಾರ್ ಕಾರ್ಡ್ KYC ಮಾಡೋದು ಮಾತ್ರ ಆಗಿದೆ. ಟೋಟಲ್ KYC ಪೆಂಡಿಂಗ್ ಅಂತಲೇ ಬರ್ತಿದೆ. ಆ ಟೋಟಲ್ KYCನ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಆ್ಯಪ್ ಇದೆ, ಮೇರಾ KYC. ಆ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಆಗೋಕ್ಕೆ ಆಗ್ತಿಲ್ಲ, ಸರ್ವರ್ ಎರರ್ ಬರ್ತಿದೆ. ಲೈಕ್ ಅದು ಲೊಕೇಶನ್ ರಿಲೇಟೆಡ್ ಎರರ್ ಬರ್ತಿದೆ. ಸ್ಟೇಟ್ ಬೌಂಡ್ರಿ ನಾಟ್ ಸೆಟ್ ಸಮಥಿಂಗ್ ಏನೋ ಬರ್ತಿದೆ. ಸೊ ಅದು ಕರೆಕ್ಟ್ ಅದು ಸರಿ ಹೋದರೆ ನಾನು ಹೆಂಗೆ ಟೋಟಲ್ KYCನ ಕಂಪ್ಲೀಟ್ ಮಾಡೋದು ಅಂತ ವಿಡಿಯೋ ಹಾಕ್ತೀನಿ. ಅದು ಆಗಿಲ್ಲ ಅಂತಂದರೆ ಸೆಪ್ಟೆಂಬರ್ 30 ಒಳಗೆ ಮಾಡಬೇಕಂತ ಹೇಳಿದ್ದಾರೆ. ಹತ್ತಿರದ ನಿಮ್ಮ ನ್ಯಾಯಬೆಲೆ ಅಂಗಡಿಗೆ ಹೋಗ್ಬಿಟ್ಟು ನೀವು ಈ KYCನ ಕಂಪ್ಲೀಟ್ ಮಾಡಿ. ತುಂಬ ಜನ ಟ್ರೈ ಮಾಡ್ತಿರೋದ್ರಿಂದ ಏನೋ ಗೊತ್ತಿಲ್ಲ, ತುಂಬ ಎರರ್ ಬರ್ತಿದೆ. ಇವಾಗ ರೇಷನ್ ಕಾರ್ಡ್ದು ಸ್ಟೇಟಸ್ ಚೆಕ್ ಮಾಡೋದಕ್ಕೂ ಆಗ್ತಾಯಿಲ್ಲ, ಯಾಕೆಂದರೆ ಅಷ್ಟು ಸರ್ವರ್ ಎರರ್ ಬರ್ತಿದೆ. ಸೊ ಬೆಟರ್ ನೀವು ಆ್ಯಪಲ್ಲಿ ಆದರೆ ಮಾಡಿ, ಇಲ್ಲ ಅಂತಂದರೆ ನ್ಯಾಯಬೆಲೆ ಅಂಗಡಿಗೆ ಹೋಗ್ಬಿಟ್ಟು ನೀವು ರೇಷನ್ ಕಾರ್ಡ್ KYCನ ಕಂಪ್ಲೀಟ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.